Holy Communion. We'll be having various anointed men of God who will be taking part and who will be ministering. I urge all the church, all the members who are viewing us currently, to be a part of it and to prepare yourself from this day forward. ಮುಂದಿನ ವಾರಗಳಲ್ಲಿ ಅದರ ಮಾಹಿತಿಗಳನ್ನು ಹೆಚ್ಚಾಗಿ ನಾವು ಸಭೆಗೆ ತಿಳಿಸುವುದರಲ್ಲಿ ನಾವು ಸಂತೋಷವುಳ್ಳವರಾಗಿದ್ದೇವೆ. In the coming weeks, we'll be giving you further information about our fasting and prayer that will be happening. ಈ ಒಂದು ವಾರಕ್ಕೆ ಮಟ್ಟಿಗೆ ಈವ್ನಿಂಗ್ ಸರ್ವಿಸ್ ಅನ್ನ ಕಾಲ್ ಆಫ್ ಮಾಡಲಾಗಲ್ಪಡುತ್ತದೆ. ಕಾರಣವೇನೆಂದರೆ ಕಂಬೈನ್ಡ್ ಸರ್ವಿಸ್ ಆಗಿರುವುದರಿಂದ. Only for this day, only for today, we have called off our evening service because we have a combined service happening in the morning. ಈ ವಾರಗಳಲ್ಲಿ ಹುಟ್ಟಿದ ದಿನ, ಮದುವೆ ದಿನ ಹಾಗೂ ದೀಕ್ಷಾ ಸ್ನಾನ ದಿನಗಳನ್ನು ನೆನೆಸಿಕೊಳ್ಳುವವರು ಇರುವುದಾದರೆ ದಯವಿಟ್ಟು ಅಂತವರು ಎದ್ದು ನಿಂತುಕೊಳ್ಳಬೇಕಾಗಿ ನನ್ನ ಕರ್ತನ ನಾಮದಲ್ಲಿ ಅಪೇಕ್ಷಿಸ್ತೇನೆ. If there's anyone celebrating your birthday who's remembering your baptism dates or remembering your wedding anniversaries, I urge you to stand up. We as the church will be praying for you. ನೀವು ಎದ್ದು ನಿಂತಿರಬೇಕಾದ್ರೆ ಪಾಸ್ಟರ್ ಆಂಟಿ ಅವರು ಮುಂದೆ ಬಂದು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡತಕ್ಕಂತ ಸಮಯ. As you're all standing, I see Pastor Auntie will be praying for all of you here. Victory International Age Worship Center ನ ಹಿರಿಯ ಬೋಧಕರ ಪರವಾಗಿ ಎದ್ದು ನಿಂತಿರುವಂತ ಹುಟ್ಟಿದ ದಿನವನ್ನ, ಮದುವೆ ದಿನಗಳನ್ನು ನೆನೆಸಿಕೊಳ್ಳುವವರಿಗೆಲ್ಲರಿಗೂ ಶುಭಾಶಯಗಳನ್ನ, ಕರ್ತನ ಆಶೀರ್ವಾದವನ್ನು ನಾವು ಕೂಗಿ ಹೇಳುತ್ತಾ ಇದ್ದೇವೆ. To everyone who is standing, I greet you all on behalf of our senior pastor. I greet you on your birthday wishes, on your wedding anniversary. ಈ ಸಮಯದಲ್ಲಿ ನಾವು ನಿಮಗಾಗಿ ಪ್ರಾರ್ಥಿಸುವ ಸಮಯ. At this time we'll be praying for you. ಸ್ತೋತ್ರನ ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ನಮ್ಮ ಮಧ್ಯದಲ್ಲಿ ಅನೇಕರು ದೇವರ ಆಶೀರ್ವಾದದಿಂದ ಅನುಗ್ರಹಿಸಲ್ಪಟ್ಟ ದಿನಗಳನ್ನು ನೆನಪು ಮಾಡುತ್ತಾ ನಮ್ಮ ಆಲಯದಲ್ಲಿ ನಿಂತವರಾಗಿದ್ದಾರೆ. ಎಲ್ಲರನ್ನು ದೇವರ ಕರೆಗಳಲ್ಲಿ ಒಪ್ಪಿಸಿ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ಮಗ ಪರಿಶುದ್ಧನಾದ ನನ್ನ ಪರಲೋಕದ ತಂದೆಯೇ, ಅಪ್ಪ, ಈ ಸುಂದರವಾದ ಸಮಯಕ್ಕಾಗಿ ನಾವು ಸ್ತೋತ್ರ ಮಾಡುತ್ತಾ ನಿಮ್ಮ ಆಲಯದಲ್ಲಿ ಕರ್ತನೆ, ಹಾಲೆಲೂಯ, ನಿನ್ನ ಆಶೀರ್ವಾದಗಳನ್ನು ನೆನಪು ಮಾಡುತ್ತಾ ನಿನ್ನ ಜನರು ನಿಂದವರಾಗಿದ್ದಾರಲ್ಲ ಸ್ವಾಮಿ, ಅವರನ್ನು ನಿನ್ನ ಕರೆಗಳಲ್ಲಿ ಒಪ್ಪಿಸಿ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ ರಾಜನೇ. ಯೇಸಪ್ಪ, ಹಾಲೆಲೂಯ, ಕಳೆದ ಒಂದು ವರ್ಷವನ್ನು ಸ್ವಾಮಿ ನಿನ್ನ ಜನರನ್ನು ನೀನು ನಡೆಸಿದೆ ರಾಜ. ಈಗ ನೂತನ ಸಂವತ್ಸರದಲ್ಲಿ ಕರ್ತನೆ ಅವರು ಕಾಲಿಡುವ ಈ ಮೊದಲನೇ ದಿನಗಳಲ್ಲಿ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಅವರು ನಿಂದಿರುವಾಗ ಅಪ್ಪ, ನಿನ್ನ ಕೃಪೆಯನ್ನು ನಾವು ಬೇಡುವವರಾಗಿದ್ದೇವೆ ರಾಜನೇ. ನಿನ್ನ ಕೃಪೆಯನ್ನು ಹೊಂದಿದವರಾಗಿ ಸ್ವಾಮಿ ನಿನ್ನ ಆಲಯದಲ್ಲಿ, ನಿನ್ನ ಮಂದಿರದಲ್ಲಿ ನಿನ್ನನ್ನು ಸ್ತುತಿಸತಕ್ಕಂತೆ ನಿನ್ನ ಜನರಿಗೆ ನೀನು ಕೃಪೆ ಕೊಡು ದೇವರೇ. ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ಕರ್ತನೆ, ಅಲ್ಲೇನು ನಿನ್ನ ಆಲಯದಲ್ಲಿ ಅಡ್ಡ ಬೀಳುವುದಕ್ಕೆ ಸ್ವಾಮಿ ನೀನು ಇವರಿಗೆ ಕೃಪೆಯನ್ನು